ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಂಗಳಗೌರಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ರಿ, ನಾಳೆ ಅಂದರೆ ಆಗಸ್ಟ್ 18ನೇ ತಾರೀಕು ಮಂಗಳಗೌರಿ ಪೂಜೆ ಪ್ರಾರಂಭ ಆಗ್ತಾ ಇದೆ. 4 ಮಂಗಳವಾರಗಳು ಪೂಜೆಯನ್ನು ಮಾಡಬೇಕಾಗತ್ತೆ. ಸೆಪ್ಟೆಂಬರ್ 8ನೇ ತಾರೀಕು ಲಾಸ್ಟ್ ಕಡೆ ಮಂಗಳವಾರ ಪೂಜೆ ಇರುತ್ತೆ. ಈ ರೀತಿಯಾಗಿ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ ಮಂಗಳಗೌರಿ ಪೂಜೆ, ಮದುವೆ ಆದ ನಂತರ 5 ವರ್ಷಗಳ ಕಾಲ ಮಾಡ್ತಕ್ಕಂಥ ಒಂದು ವ್ರತ ಇದು. ಈ ವ್ರತಕ್ಕೆ ಉದ್ಯಾಪನೆ ಇರುತ್ತೆ. ಮತ್ತು ಮಂಗಳ ಅಂತಂದರೆ ಏನು? ಮಮ್ ಅಂತಂದರೆ ಅನಿಷ್ಟಗಳಾದಂತಹ ಕೆಲವೊಂದನ್ನು ದೂರ ಮಾಡ್ತಕ್ಕಂಥದ್ದು. ಯಾವುದು ಅನಿಷ್ಟಗಳು ಅಂದರೆ ಪತಿಯ ಅನಾರೋಗ್ಯ, ಪತಿಯ ಆಯಸ್ಸು ಕಡಿಮೆ ಆಗೋದು, ಹೀಗೆ ಮೊದಲಾದಂತಹ ಅನಿಷ್ಟಗಳನ್ನು ಗ ಅಂತಂದರೆ ಹೋಗಲಾಡಿಸೋದು, ಲಾ ಅಂತಂದರೆ ಭರ್ತೃವಿಗೆ ಆಯುಷ್ಯವನ್ನು ಕೊಡುವಂಥದ್ದು ಅಂತ. ಮಂಗಳ ಅಂದರೆ ಎಂತಹ ಅನಿಷ್ಟಗಳು ನಮಗೆ ಇರುತ್ತೋ ಆ ಅನಿಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು. ಪತಿಯ ಅನಾರೋಗ್ಯ, ಪತಿಯ ಆಯಸ್ಸು ಹೋಗ್ತಕ್ಕಂಥದ್ದು, ಇಂತಹ ಅನಿಷ್ಟಗಳನ್ನು ದೂರ ಮಾಡಿ ಹೋಗಲಾಡಿಸಿ ಭರ್ತೃವಿಗೆ ಅಂದರೆ ಗಂಡನಿಗೆ ಆಯುರಾರೋಗ್ಯವನ್ನು ಕೊಡ್ತಕ್ಕಂಥವಳು ಮಂಗಳ ಅಂತ ಕರೆಯಲಾಗುತ್ತೆ. ಮಂಗಳ ಅಂದರೆ ಇಷ್ಟು ಅರ್ಥ ಇದೆ ಸ್ನೇಹಿತರೆ, ಒಂದೊಂದು ಅಕ್ಷರಕ್ಕೂ ಅರ್ಥ ಇರುತ್ತೆ. ಹೀಗೆ ಪತಿಯ ಅನಾರೋಗ್ಯವನ್ನು ದೂರ ಮಾಡಿ ಪತಿಗೆ ಆಯಸ್ಸನ್ನು ಕೊಡ್ತಕ್ಕಂಥದ್ದೇ ಮಂಗಳಗೌರಿ ವ್ರತ ಅಂತ. ಇಂತಹ ಪರಮ ಪವಿತ್ರವಾದಂತಹ ಮಂಗಳಗೌರಿ ವ್ರತವನ್ನು ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಆಚರಣೆಯನ್ನು ಮಾಡಲಾಗುತ್ತೆ. ವಿವಾಹದ ನಂತರ ಸ್ತ್ರೀಯರು 5 ವರ್ಷಗಳ ಕಾಲ ಈ ಒಂದು ಮಂಗಳಗೌರಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಮೊದಲ ಪೂಜೆ ತವರು ಮನೆಯಲ್ಲೇ ಆಗುತ್ತೆ ಅಲ್ವಾ. ಅಮಾವಾಸ್ಯೆ ದಿನ ಮಾಡಬಾರ್ದು, ಭೀಮನ ಅಮಾವಾಸ್ಯೆ ಅಂತ ಹೇಳಿ ದ್ವಾದಶಿ ದಿನ ಸಾಯಂಕಾಲ ಮಾಡಬೇಕು ಅಂತ ನಿಮಗೆ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ. ಅವತ್ತು ಮಂಗಳಗೌರಿಯನ್ನು ಇಟ್ಟು ಪ್ರಥಮವಾಗಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ತವರು ಮನೆಯಲ್ಲಿ 1-2 ಪೂಜೆಗಳನ್ನು ಮುಗಿಸ್ಕೊಂಡು ನಂತರ ಪತಿಯ ಮನೆಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. 5 ವರ್ಷಗಳ ಕಾಲ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪ್ರತಿ ವರ್ಷವೂ ಬಾಗಿಣವನ್ನು ಕೊಡ್ತಕ್ಕಂಥದ್ದು, ಮರದ ಬಾಗಿಣ. ಹೀಗೆ 5 ವರ್ಷಗಳು ಕೊಡಬೇಕು ಮರದ ಬಾಗಿಣ. ಮತ್ತು ದಾನಗಳನ್ನು ಅಂದರೆ ಬಾಳೆಹಣ್ಣನ್ನು ಹೆಚ್ಚಿಸಿ ಕೊಡ್ತಾರೆ. ತಾಂಬೂಲ, ದಕ್ಷಿಣ, ಬಾಳೆಹಣ್ಣು ಸಹಿತವಾಗಿ ಹಣ್ಣುಗಳನ್ನು ಹೆಚ್ಚಿಸಿ ಕೊಡ್ತಾರೆ. ಮೊದಲನೇ ವರ್ಷ 5, ಆಮೇಲೆ 10, 15, 20, 25, ಈ ರೀತಿ ಕೊನೆಯ ವರ್ಷ 25 ಹಣ್ಣುಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಈ ರೀತಿ ಸಹ ಕೆಲವೊಂದು ಕಡೆ ಮಾಡ್ತಾರೆ. ಗೌರಿ ಅಂತಂದರೆ ನಾವು ಪಾರ್ವತಿ ದೇವಿಯನ್ನು ಕುರಿತಾಗಿ ಮಾಡ್ತಕ್ಕಂತಹ ಪೂಜೆ. ಪ್ರಥಮವಾಗಿ ದ್ವಾದಶಿಯಿಂದ ಪ್ರಾರಂಭ ಮಾಡಿ ಭೀಮನ ಅಮಾವಾಸ್ಯೆ, ಮಂಗಳಗೌರಿ ಪೂಜೆ, ಈ ರೀತಿಯಾಗಿ ಮೇಲಿಂದ ಮೇಲೆ ನಾವು ಗೌರಿ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಮಾಡ್ತೀವಿ. ಮಂಗಳಗೌರಿ ಯಾರು ಅಂದರೆ ವಿಶೇಷವಾಗಿ ಪರಮೇಶ್ವರನ ಜೊತೆ ಸದಾಕಾಲ ಇರುವಂಥವಳು, ಅವಳೇ ಮಂಗಳಗೌರಿ ಅಂತ ಕರೆಯಲಾಗುತ್ತೆ. ಪಾರ್ವತಿ ಪರಮೇಶ್ವರರು ಭಕ್ತರ ಕಾಮನೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡ್ತಕ್ಕಂಥವ್ರು, ಅಂದರೆ ಕಾಮನೆಗಳನ್ನು ಈಡೇರಿಸ್ತಕ್ಕಂಥವರು. ಶಿವ ಭಕ್ತರ ಕಾಮನೆಗಳನ್ನು ಬೇಗನೆ ವರದ ರೂಪದಲ್ಲಿ ಕೊಡ್ತಕ್ಕಂಥವರು. ಹಾಗೆ ಪಾರ್ವತಿ ದೇವಿನೂ ಅಷ್ಟೇ. ಮುತ್ತೈದೆತನಕ್ಕೆ ಗೌರಿ ಪೂಜೆಯನ್ನು ಪುಟ್ಟ ಮಕ್ಕಳಿಂದ ಸಹ ಮಾಡಿಸ್ತಾರೆ. ಯಾಕೆ ಅಂತಂದರೆ ದೀರ್ಘ ಸೌಮಂಗಲ್ಯತ್ವಕ್ಕಾಗಿ ಮತ್ತು ಪತಿಯ ಆಯುಷ್ಯ ವೃದ್ಧಿಗಾಗಿ ಗೌರಿ ಪೂಜೆಗಳನ್ನು ಮಾಡಬೇಕು. ಈಗ ಶ್ರಾವಣ ಮಾಸದಲ್ಲಿ ಮಂಗಳಗೌರಿಯನ್ನು ಪೂಜೆ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಏನಾದರೂ ಮಂಗಳವಾರಗಳು ತಪ್ಪಿದರೆ ಶುಕ್ರವಾರ ಸಹ ಆ ಪೂಜೆಯನ್ನು ಮಾಡಿ ಮುಗಿಸ್ಕೋಬೋದು. ಮತ್ತು ಮದುವೆ ಆದಂಥ ಮೊದಲನೇ ವರ್ಷ, 2ನೇ ವರ್ಷ, ಬಸಿರೋ, ಬಾಣಂತನ ಈ ಥರ ಏನಾದರೂ ಆದರೆ ಆ ವರ್ಷ ಲೆಕ್ಕಕ್ಕೆ ಬರೋದಿಲ್ಲ. ಮತ್ತು ಮುಂದಿನ ವರ್ಷ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಮುಂದೆ. ಸ್ನೇಹಿತರೆ, ಮಂಗಳಗೌರಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು? ಕೆಲವೊಬ್ಬರ ಮನೆಗಳಲ್ಲಿ ಮಂಗಳಗೌರಿ ಇರೋದಿಲ್ಲ. ಈಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಬೆಳ್ಳಿಯ ಮಂಗಳಗೌರಿಯನ್ನು ಅತ್ತೆ ಮನೆಯವರು ಕೊಡಬೇಕು ಪೂಜೆಗೆ ಅಂತ ಹೇಳಿ. ಆ ಥರ ಕೊಟ್ಟಿಲ್ಲ, ನಮ್ಮ ಮನೆಯಲ್ಲಿ ಮಂಗಳಗೌರಿ ಇಲ್ಲ, ನಾವು ಯಾವ ಥರ ಪೂಜೆಯನ್ನು ಮಾಡಬೇಕು ಅಂದರೆ ಅರಿಶಿಣದ ಗೌರಿಯನ್ನು ಮಾಡಿಟ್ಕೊಂಡು ಪೂಜೆಯನ್ನು ಮಾಡ್ಬೋದು. ಪ್ರತಿ ಮಂಗಳವಾರ ಅರಿಶಿಣವನ್ನು ಶುದ್ಧ ನೀರಿನಲ್ಲಿ ಕಲಸಿ ಗೋಪುರದ ಥರ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಈ ರೀತಿ ಅಕ್ಕಿಯ ಮೇಲೆ ಗೌರಿಯನ್ನು ಸ್ಥಾಪನೆ ಮಾಡಿ ಹೀಗೆ ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸಿ ಗೌರಿ ಪೂಜೆಯನ್ನು ಮಾಡ್ಕೋಬೋದು. ಅದನ್ನು ಬುಧವಾರದ ದಿವಸ ವಿಸರ್ಜನೆಯನ್ನು ಮಾಡ್ಕೊಳ್ಳೋದು. ಮತ್ತು ಮಂಗಳವಾರ ಹೊಸದಾಗಿ ಗೌರಿಯನ್ನು ಮಾಡೋದು ಮತ್ತು
ವಿಸರ್ಜನೆ ಮಾಡ್ಕೊಳ್ಳೋದು. ಈ ಥರ ಮಾಡಿರಿ. ಯಾಕೆಂದರೆ ಅದನ್ನೇ ಇಟ್ಕೊಂಡು ಬಂದರೆ ಬಿರುಕು ಬಿಟ್ಕೊಂಡು ಸೀಳು ಹೋಗೋದು ಅಥವಾ ಮುರಿದು ಹೋಗೋದು ಆ ಥರ ಏನಾದರೂ ಆಗ್ಬೋದು. ಅದಕ್ಕೋಸ್ಕರ ಪೂಜೆ ಮಾಡಿ ವಿಸರ್ಜನೆ ಮಾಡಿಬಿಡ್ರಿ. ನೀರಲ್ಲಿ ವಿಸರ್ಜನೆ ಮಾಡಿ ಗಿಡಗಳಲ್ಲಿ ಹಾಕ್ಬೋದು ಆ ನೀರನ್ನು, ಅರಿಶಿಣದ ನೀರನ್ನು. ಮತ್ತೆ ಹೊಸದಾಗಿ ಗೌರಿಯನ್ನು ಮಾಡಿ ಇಟ್ಕೊಂಡು ಮತ್ತೆ ಮಂಗಳವಾರ ಪೂಜೆಯನ್ನು ಮಾಡ್ಕೊಳ್ಳೋದು. ಈ ರೀತಿ ಮಾಡ್ಬೋದು. ಮಂಗಳಗೌರಿ ಇದ್ದವ್ರ ಮನೆಗಳಲ್ಲಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ, ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಗೌರಿಯನ್ನು ಕೂಡಿಸ್ಬೇಕು ಅಂತ ಹೇಳಿ. ಹೀಗೆ ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡೋದು. ಗೌರಿ ಪೂಜೆಯನ್ನು ಮಾಡುವಾಗ ಯಾವತ್ತೂ ಮರಿಬಾರ್ದು ಕಳಶ ಮತ್ತು ಕನ್ನಡಿ, ಇದೆರಡು ತುಂಬ ಮುಖ್ಯ. ಗೌರಿ ಪೂಜೆ ಕಳಶ ಇಲ್ಲದೆ ಪೂಜೆಯನ್ನು ಮಾಡಬಾರ್ದು. ಹಾಗಾಗಿ ಗೌರಿಯ ಬಲಭಾಗದಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲ್ಗಡೆ ಒಂದು ಲೋಟ ಅಥವಾ ತಂಬಿಗೆ, ಚಿಕ್ಕದಾದ ತಂಬಿಗೆಯಲ್ಲಿ ನೀರನ್ನು ಹಾಕಿ ಗಂಗೆಯನ್ನು ಆವಾಹನೆ ಮಾಡಿಕೊಂಡು 2 ವೀಳ್ಯದೆಲೆಯನ್ನು ಇಟ್ಟು ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು. ಗೆಜ್ಜೆ ವಸ್ತ್ರ, ಹೂವು ಏರಿಸಿ ಕಳಶ ಪೂಜೆಯನ್ನು ಮಾಡಿಕೊಂಡು ನಂತರ ಕನ್ನಡಿಯನ್ನು ಸಹ ಗೌರಿಯ ಹಿಂದೆ ಇಡಬೇಕು. ಇದು ಗೌರಿ ಪೂಜೆಯಲ್ಲಿ ಕಡ್ಡಾಯವಾಗಿ ಇರ್ತಕ್ಕಂಥದ್ದು. ಮತ್ತು ಗಣಪತಿ ಪೂಜೆ, ಮೊದಲು ಗಣಪತಿ ಪೂಜೆಯನ್ನು ಮಾಡಿ, ಪ್ರಥಮ ಪೂಜೆಯನ್ನು ಮಾಡಿ ನಂತರ ಗೌರಿ ಪೂಜೆಯನ್ನು ಮಾಡಬೇಕಾಗತ್ತೆ. ಮತ್ತು ಒಂದು ತಟ್ಟೆಯಲ್ಲಿ 5 ವೀಳ್ಯದೆಲೆ, 5 ಅಡಿಕೆ, 5 ಅರಿಶಿನ ಬೇರನ್ನು ಒಂದು ಕೊಬ್ಬರಿ ಬಟ್ಲದಲ್ಲಿ ಇಟ್ಟು ಗೌರಿಯ ಬಲಭಾಗದಲ್ಲಿ ಇಡಬೇಕು. ಮತ್ತು ದೋರವನ್ನು ಮಾಡ್ಕೋಬೇಕು, ಅಂದರೆ ದಾರವನ್ನು ರೆಡಿ ಮಾಡ್ಕೋಬೇಕು. ಹಸಿ ದಾರ ಅಂತ ಕರಿತೀವಲ್ವ, ಆ ದಾರವನ್ನು ತಂದು 5 ಎಳೆಯನ್ನು ಮಾಡಿಕೊಂಡು 5 ಗಂಟುಗಳನ್ನು ಹಾಕಬೇಕು. ಅದಕ್ಕೆ ಕರಕಿ, ಪತ್ರೆ ಮತ್ತು ಹೂವುಗಳನ್ನು ಸೇರಿಸಿ ಗಂಟುಗಳನ್ನು ಹಾಕಿ 5 ಎಳೆ ದಾರವನ್ನು 5 ಗಂಟುಗಳನ್ನು ಹಾಕಿ ಗೌರಿಯ ಬಲಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಗೌರಿಗೆ ಒಂದು ದಾರ, ನಿಮಗೆ ಒಂದು ದಾರ ಅಂತ ಹೇಳಿ 2 ದಾರವನ್ನು ಮಾಡಬೇಕು. ಗೌರಿಗೆ ಹಾಕಿರೋ ದಾರ ತೆಗೆದಿಟ್ಕೊಂಡು ನೀವು ಬೀರುಗಳಲ್ಲಿ ಇಡ್ಬೋದು. ನೀವು ಹಾಕಿರುವಂಥ ದಾರ ನೀವು ಕಟ್ಕೊಳ್ಳೋದಕ್ಕೆ ಬಳಸ್ಕೋಬೇಕಾಗುತ್ತೆ. ಈಗ ಮಂಗಳ ಗೌರಿಯನ್ನು ಹೇಗೆ ಕೂಡಿಸ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿರಿ, ಒಂದು ಜಾಗವನ್ನು ನೋಡ್ಕೊಳ್ರಿ. ಎಲ್ಲಾದರೂ ಹಾಲಲ್ಲಿ ಸಹ ಒಂದು ಕಡೆ ಕೂಡಿಸ್ಕೋಬೋದು. ಪೂರ್ವಕ್ಕೆ ಅಥವಾ ಪಶ್ಚಿಮ ಮುಖವಾಗಿ ಕೂಡಿಸಿ ಪೂರ್ವಕ್ಕೆ ತಿರುಗಿ ನೀವು ಪೂಜೆಯನ್ನು ಮಾಡ್ಬೋದು. ಉತ್ತರಕ್ಕೆ ಕೂಡಿಸಿ ಪೂರ್ವಕ್ಕೆ ತಿರುಗಿ ಪೂಜೆಯನ್ನು ಮಾಡ್ಕೋಬೋದು. ಉತ್ತರಕ್ಕೆ ತಿರುಗಿ ಸಹ ಪೂಜೆಯನ್ನು ಮಾಡ್ಕೋಬೋದು. ಈ ರೀತಿಯಾಗಿ ದಿಕ್ಕುಗಳನ್ನು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ಕೂಡಿಸ್ಕೊಳ್ರಿ. ಅಲ್ಲಿ ನೀಟಾಗಿ ಸಾರಿಸ್ಕೊಂಡು ಒರೆಸ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಟು ಮಣೆಯ ಮೇಲೆ ಒಂದು ಬ್ಲೌಸ್ ಪೀಸನ್ನು ಹಾಕಿ ಶಿವ ಪಾರ್ವತಿಯರ ಫೋಟೋವನ್ನು ಇಟ್ಕೋಬೇಕು. ನಂತರ ತ್ರಿಕೋನಾಕಾರವಾಗಿ ಬ್ಲೌಸ್ ಪೀಸ್ಗಳನ್ನು ಮಡಚಿ ಈ ರೀತಿಯಾಗಿ ಅಕ್ಕಪಕ್ಕದಲ್ಲಿ ಇಡಬೇಕು. ಸ್ನೇಹಿತರೆ, ನಿಮಗೆ ದಿವಸಿ ಗೌರಿ ಪೂಜೆ ನೋಡಿಸೋವಾಗ ಇದನ್ನೆಲ್ಲ ತೋರಿಸಿದೆ ಯಾವ ರೀತಿ ಇಟ್ಕೋಬೇಕು ಅಂತ. ಅದೇ ರೀತಿಯಾಗಿ ಈ ರೀತಿಯಾಗಿ ಆ ಕಡೆ ಈ ಕಡೆ ಬ್ಲೌಸ್ ಪೀಸನ್ನು ತ್ರಿಕೋನಾಕಾರವಾಗಿ ಮಡಚಿ ಇಟ್ಕೋಬೇಕು. ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಮಂಗಳ ಗೌರಿಯನ್ನು ಇಟ್ಕೋಬೇಕು. ಒಂದು ಕನ್ನಡಿಯನ್ನು ಹಿಂದೆ ಇಟ್ಕೋಬೇಕು. ಕಳಶವನ್ನು ತಯಾರು ಮಾಡ್ಕೋಬೇಕು, ಹೇಳಿದ್ನೆಲ್ಲ ಹಿಂದೆ. ಆ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಗಣಪತಿ ವಿಗ್ರಹ ಇದ್ದರೆ ಇಟ್ಕೊಳ್ರಿ, ಇಲ್ಲ ಅಂತಂದರೆ ಈ ಥರ ಒಂದು ಬೆಟ್ಟದ ಅಡಿಕೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು ಒಂದು ತಟ್ಟೆಯಲ್ಲಾದರೂ ಮಂಗಳ ಗೌರಿಯನ್ನು ಇಟ್ಕೋಬೋದು, ಅಥವಾ ಮಣೆಯ ಮೇಲೇ ನೀವು ಅಕ್ಕಿಯನ್ನು ಹಾಕಿ ಅಲ್ಲಿ ನೀವು ಮಂಗಳ ಗೌರಿ, ಅದರ ಪಕ್ಕದಲ್ಲಿ ಕಳಶ, ಈ ರೀತಿಯಾಗಿ ಒಂದೇ ಕಡೆ ಒಂದು ಸ್ವಲ್ಪ ಅಕ್ಕಿ ಹರಡಿಬಿಟ್ಟು ಅದರ ಮೇಲೆ ಕೂಡಿಸ್ಕೋಬೋದು. ಹೇಗಾದರೂ ಮಾಡ್ಕೊಳ್ರಿ, ನಿಮ್ಮ ಅನುಕೂಲ. ದೀಪಗಳನ್ನು ಹಚ್ಚಿಟ್ಕೋಬೇಕು. ನಂತರ ಮೊದಲನೇದಾಗಿ ಸಂಕಲ್ಪವನ್ನು ಮಾಡ್ಕೋಬೇಕು. ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ನಂತರ ಗಣಪತಿ ಪೂಜೆ, ಆಮೇಲೆ ಕಳಶ ಪೂಜೆ. ಹಾಗಾಗಿ ಸಂಕಲ್ಪ ಹೇಳ್ತೀನಿ ಸ್ನೇಹಿತರೆ, ನೋಡ್ಕೊಳ್ರಿ. ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಳ್ರಿ. ಆದ್ಯ ಪೂರ್ವೋಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥೌ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷಾ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಷಷ್ಠಿ ತಿಥಿ, ನಾಳೆಯ ದಿವಸ ಮಂಗಳವಾಸರ ಚಿತ್ರಾ ನಕ್ಷತ್ರ ಶುಭಯೋಗ ಕೌಲವಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥೌ ಮಮ ಅಂತ ಹೇಳ್ಕೊಂಡು ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ ಅವೈಧವ್ಯ ಆಯುರಾರೋಗ್ಯಾದಿ ಸಕಲಾಭೀಷ್ಟ ಸಿದ್ಧಿದ್ವಾರ ಪತ್ಯಂತರ್ಗತ ಶ್ರೀ ಶಿವ ಮಂಗಳಾ ಗೌರಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣ ಪ್ರೀತ್ಯರ್ಥಂ. ಮದುವೆ ಆದಂಥ ಹೊಸದರಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದರೆ ವಿವಾಹ ಪ್ರಥಮ ವರ್ಷಾರಭ್ಯ ಪಂಚ ಸಂವತ್ಸರ ಪರ್ಯಂತಂ ಮಂಗಳಾ ಗೌರಿ ವ್ರತಮಹಂ ಕರಿಷ್ಯೆ ಅಂತ ಹೇಳ್ಕೊಳ್ರಿ. ಇಲ್ಲ ನೀವಾಗಲೇ ಪೂಜೆಯನ್ನು ಶುರು ಮಾಡಿ 2ನೇ ವರ್ಷ 3ನೇ ವರ್ಷ ಮಾಡ್ತಾ ಇದ್ದೀವಿ ಅಂತಂದರೆ ಶ್ರೀ ಜಯಾಪತಿ ಸಂಕರ್ಷಣ ಪ್ರೀತ್ಯರ್ಥಂ ಅಂತ ಹೇಳಿಕೊಂಡು ಮಂಗಳಾ ಗೌರಿ
ವ್ರತಮಹಂ ಕರಿಷ್ಯೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಬಿಟ್ಟರೆ ಸಾಕಾಗುತ್ತೆ. ಇದಿಷ್ಟು ಸಂಕಲ್ಪ ಆದಮೇಲೆ ಒಂದು ಕಳಶದಲ್ಲಿ ನೀರನ್ನು ಇಟ್ಕೊಂಡು ಕಳಶ ಪೂಜೆಯನ್ನು ಮಾಡ್ಕೋಬೇಕು. ಗಂಗೆ ಚೈಮ್ನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿರ್ತೀರಲ್ವ, ಕೈಯನ್ನು ಮುಚ್ಚಿ ಈ ರೀತಿಯಾಗಿ ಹೇಳ್ಕೊಂಡು ಆ ಹೂವಿನಿಂದ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ನೀವು ಇಟ್ಕೊಂಡಂತಹ ಪೂಜಾ ಏನು ದ್ರವ್ಯಾಣಿಗಳಿರುತ್ತೋ ಅದಕ್ಕೆಲ್ಲನೂ ಪ್ರೋಕ್ಷಣೆ ಮಾಡಿಕೊಂಡು ನೀವು ಸಹ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ನಂತರ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ 21 ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಧೂಪ ದೀಪ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿಕೊಂಡು ಗಣಪತಿ ಪೂಜೆ ನಂತರ ಕಳಶ ಪೂಜೆಯನ್ನು ಮಾಡ್ಕೋಬೇಕು. ಹಿಂದ್ಗಡೆ ಕಳಶ ಇಟ್ಟಿದ್ದೀನಲ್ಲ, ಆ ಥರ ಗೌರಿಯ ಪಕ್ಕದಲ್ಲಿ ಕಳಶವನ್ನು ಕೂಡಿಸ್ಕೊಂಡು ಕಳಶಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ನಂತರ 18 ಗೆಜ್ಜೆ ಇರ್ತಕ್ಕಂಥ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಪೂಜೆ ಮಾಡ್ಕೋಬೇಕು. ನಂತರ ಗೌರಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿಕೊಂಡು ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು. ನಂತರ ತುಪ್ಪದ ದೀಪಗಳನ್ನು ಹಚ್ಚಿಟ್ಕೋಬೇಕು. ನೀವು ಗೌರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಶ್ರೀ ಮಂಗಳ ಗೌರೇ ನಮಃ ಆವಾಹಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ಆವಾಹನೆ ಮಾಡ್ಕೋಬೇಕು. ಮಂಗಳ ಗೌರೇ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ಆಸನವನ್ನು ಕೊಡಬೇಕು. ನಂತರ ಒಂದು ಉದ್ದರಣೆ ನೀರನ್ನು ತೋರಿಸಿ ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು. ನಂತರ ಮುಖ್ಯ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ 3 ಉದ್ದರಣೆ ನೀರು ಆಚಮನಕ್ಕೆ ಕೊಡಬೇಕು. ನಂತರ ಪಂಚಾಮೃತ ಸ್ನಾನವನ್ನು ಮಾಡಿಸೋದಿತ್ತು ಅಂದರೆ ಪಂಚಾಮೃತಾಭಿಷೇಕಕ್ಕೆ ಎಲ್ಲವನ್ನು ಇಟ್ಕೊಂಡು ಅದರಲ್ಲಿ ಹೂವನ್ನು ಅದ್ದಿಬಿಟ್ಟು ಪ್ರೋಕ್ಷಣೆಯನ್ನು ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಈ ರೀತಿಯಾಗಿ. ಹಣ್ಣುಗಳು ಈಗ ವ್ರತ ಇದೆಯಲ್ಲ, ಮಾವಿನ ಹಣ್ಣು ಅಷ್ಟೇ ಬರುತ್ತೆ, ಅದಕ್ಕೋಸ್ಕರ ಹಣ್ಣೇನು ಬೇಕಾಗಿಲ್ಲ. ಇಷ್ಟೂ ಎಲ್ಲನೂ ಪಂಚಾಮೃತಾಭಿಷೇಕ ಮಾಡಿ ನಂತರ ಶುದ್ಧೋದಕವನ್ನು ಮಾಡಬೇಕು. ಒಂದು ಹೂವಿನಲ್ಲಿ ನೀರನ್ನು ಕಳಶದ ನೀರನ್ನು ಅದ್ದುಬಿಟ್ಟು ಪ್ರೋಕ್ಷಣೆ ಮಾಡಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನಂತರ ಶುದ್ಧೋದಕ ಆದಮೇಲೆ ವಸ್ತ್ರವನ್ನು ಕೊಡಬೇಕು. ಅಂದರೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಅಲಂಕಾರವನ್ನು ಮಾಡಬೇಕು. ಮುಂಚೆನೇ ಏರಿಸಿದರೆ ಅಕ್ಷತೆಯನ್ನು ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಅಂತ ಹೇಳಿ ಅರಿಶಿನ ಕುಂಕುಮವನ್ನು ಏರಿಸಬೇಕು. ಮಂಗಳಸೂತ್ರ ಇದ್ದರೆ ಏರಿಸ್ಬೋದು, ಒಡವೆ ಆಭರಣಗಳಿದ್ದರೆ ಆಭರಣವನ್ನು ಏರಿಸ್ಬೋದು, ಗಂಧವನ್ನು ಏರಿಸ್ಬೋದು. ನಂತರ ಅಕ್ಷತೆಯನ್ನು ಹಾಕಬೇಕು. ಪತ್ರೆಗಳು ಪುಷ್ಪಗಳನ್ನು ಏರಿಸಬೇಕು. ನಂತರ ಪುಷ್ಪವನ್ನು ಏರಿಸ್ತಾ ಅಷ್ಟೋತ್ತರವನ್ನು ಮಾಡ್ಬೋದು. ಕುಂಕುಮಾರ್ಚನೆಯನ್ನು ಸಹ ಗೌರಿಗೆ ಮಾಡ್ಕೋಬೋದು. ಆಮೇಲೆ ನೀವು ದಾರವನ್ನು ಕಟ್ಟಿ ಏನಿಟ್ಟಿರ್ತೀರೋ ದಾರಕ್ಕೂ ಸಹ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸ್ತಾ ಹೂವನ್ನು ಏರಿಸಿ ಪೂಜೆಯನ್ನು ದೋರಕ್ಕೂ ಸಹ ಮಾಡ್ಕೋಬೇಕು. ಆಯಿತಾ? ನಂತರ ಮಂಗಳಗೌರಿ ವ್ರತ ಕಥೆಯನ್ನು ಓದ್ತಾ ಕಪ್ಪನ್ನು ಹಿಡಿಬೇಕು. ಹಿಂದೆ ನಿಮಗೆ ಹೇಳಿದ್ದೆ, ಕಡ್ಡಿ ಬತ್ತಿಯಿಂದಾದರೂ ಕಪ್ಪನ್ನು ಮಾಡಿ ಹಿಡಿಬೋದು. ಅಥವಾ ನೀವು ಏನು ಆರತಿ ಮಾಡ್ತೀರಲ್ವ, ಈ ಕೊಬ್ಬರಿ ಬೆಲ್ಲವನ್ನು ಮಿಕ್ಸಿಗೆ ಹಾಕಿ ಅದನ್ನು ಕುಣಿಕೆಗಳ ಥರ ಮಾಡಿ, ಅಂದರೆ ದೀಪವನ್ನು ಹಚ್ತೀವಲ್ವ ತಂಬಿಟ್ಟಿನ ದೀಪ, ಆ ಥರ ಮಾಡಿ 5 ಅದರಲ್ಲಿ 2 ತುಪ್ಪದ ಬತ್ತಿಗಳನ್ನು ಹಚ್ಚಬೇಕು. ಅಂದರೆ ಹೂ ಬತ್ತಿಗಳನ್ನು ಇಟ್ಟು ಗೌರಿಗೆ ಆರತಿಯನ್ನು ಮಾಡಬೇಕು. ಅದರಲ್ಲೂ ಸಹ ನೀವು ಕಪ್ಪನ್ನು ಹಿಡಿಬೋದು. ಕಪ್ ಹಿಡಿದ್ಬಿಟ್ಟು ಕಾಡಿಗೆಯನ್ನು ಹೂವಿನಲ್ಲಿ ಅದ್ದುಬಿಟ್ಟು ಗೌರಿಗೆ ಸಮರ್ಪಣೆ ಮಾಡಬೇಕು. ನೀವು ಸಹ ಹಚ್ಕೋಬೇಕು. ಇದನ್ನು ಕಥೆಯನ್ನು ಓದ್ತಾ ಅಥವಾ ಕಥೆಯನ್ನು ಕೇಳಿಸ್ಕೊತ ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಹೂರ್ಣದ ಆರತಿ ಮಾಡ್ಬೋದು, 5 ಹೂರ್ಣದ ಆರತಿ. ನಂತರ ಗೌರಿಯ ದಾರವನ್ನು ಕಟ್ಟಿಸ್ಕೊಂಡು, ಯಾರಾದರೂ ಹಿರಿಯರ ಇದ್ದರೆ ಅವ್ರ ಹತ್ರ ಕಟ್ಟಿಸ್ಕೊಳ್ರಿ, ಅಥವಾ ನಿಮ್ಮ ಪತಿಯಿಂದನೇ ದಾರವನ್ನು ಕಟ್ಟಿಸ್ಕೊಳ್ಳೋದು ತುಂಬ ಶ್ರೇಯಸ್ಸು, ಒಳ್ಳೆಯದು. ಆ ರೀತಿಯಾಗೂ ಸಹ ನೀವು ದಾರವನ್ನು ಕಟ್ಟಿಸ್ಕೊಂಡು ಗೌರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಈ ರೀತಿಯಾಗಿ ಮತ್ತು ದೀಪದ ಆರತಿ ಸಹ ಮಾಡ್ಬೋದು. ಹೂರ್ಣದ ಆರತಿ ಅಥವಾ ಕೊಬ್ಬರಿ ಬೆಲ್ಲದ ಆರತಿ ತುಂಬ ಶ್ರೇಷ್ಠ ಗೌರಿಗೆ. ಈ ರೀತಿಯಾಗಿ ಮಂಗಳಗೌರಿ ಪೂಜೆಯನ್ನು ಮಾಡ್ಕೊಳ್ರಿ. ಗೌರಿಯನ್ನು ವರವನ್ನು ಬೇಡ್ಕೊಳ್ರಿ. ಸಾಯಂಕಾಲನೂ ಸಹ ದೀಪಗಳನ್ನು ಹಚ್ಚಿಟ್ಟು ಆರತಿಯನ್ನು ಮಾಡಿರಿ ನಾಳೆಯ ದಿವಸ. ನಂತರ ಯಾರಿಗಾದರೂ ಮುತ್ತೈದೆಗೆ ಮರದ ಬಾಗಿಣವನ್ನು ಕೊಡೋದು, ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದು, ಈ ಥರ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಮಂಗಳಗೌರಿಯ ಪೂಜೆಯ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ನಾಳೆಯ ದಿವಸ ಯಾರೆಲ್ಲ ಮಂಗಳಗೌರಿ ಪೂಜೆಯನ್ನು ಮಾಡ್ತಿರೋ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಕೊಳ್ರಿ. ಪತ್ರೆ, ಪುಷ್ಪಗಳು, ಗೆಜ್ಜೆ ವಸ್ತ್ರ, ಹೂವು ಎಲ್ಲವನ್ನು ತಂದಿಟ್ಕೊಳ್ರಿ. ಮತ್ತು 5 ವಿಳೆದೆಲೆ, 1 ಕೊಬ್ಬರಿ ಬಟ್ಲು, ಒಣಕೊಬ್ಬರಿ ಬಟ್ಲು, ಅದರೊಳಗೆ 5 ಅಡಿಕೆ, 5 ಅರಿಶಿನ ಬೇರು, ಮಕ್ಕಳಿರೋ ಬೇರನ್ನೇ ಹಾಕಬೇಕು. ಹಾಕಿ ಗೌರಿಯ ಬಲಭಾಗದಲ್ಲಿ ಇಡಲಿಕ್ಕಾಗಿ. ಮತ್ತು
ಗೌರಿಗೆ ನೈವೇದ್ಯಕ್ಕೆ ತಾಂಬೂಲ ದಕ್ಷಿಣೆ ಅಂತ ಹೇಳಿ 5 ವೀಳ್ಯದೆಲೆ, ಆ ರೀತಿಯಾಗಿ ಮತ್ತು ನೀವು ಮುತ್ತೈದೆಯರಿಗೆ ಬೇರೆ ಕೊಡಲಿಕ್ಕೆ ನೋಡಿಕೊಂಡು ವೀಳ್ಯದೆಲೆಯನ್ನು ತಂದಿಟ್ಕೊಳ್ರಿ. ಈಗ ಹಣ್ಣುಗಳು ಅಂತಂದರೆ ವ್ರತ ಇದೆಯಲ್ಲ, ಅದಕ್ಕೋಸ್ಕರ ಮಾವಿನ ಹಣ್ಣು ಮಾತ್ರ ಬರುತ್ತೆ. ಮಾವಿನ ಹಣ್ಣನ್ನು ನೈವೇದ್ಯಕ್ಕೆ ಇಡ್ಬೋದು, ದಾನವಾಗಿ ಕೊಡ್ಬೋದು. ಈ ರೀತಿಯಾಗಿ ಮಾಡಿಕೊಳ್ಳ್ರಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ, ಮತ್ತು ತಿಳಿಸ್ಕೊಡ್ತೀನಂತೆ. ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಶಿವ ಪಾರ್ವತಿಯರ ಗೌರಿಯ ಅನುಗ್ರಹ ಯಾರೆಲ್ಲ ಪೂಜೆ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಸಿಗಲಿ ಅಂತ ನಾನು ಸಹ ಪ್ರಾರ್ಥಿಸ್ತೀನಿ. ಹರೇ ಶ್ರೀನಿವಾಸ.